ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾನು 28 ಸೈಜ್ನ ನೆಕ್ ಡಿಸೈನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನಾನು ಸ್ಟ್ರೈಟಾಗಿ ಲೈನ್ ಹಾಕಿ ಬಟ್ಟೆನ ಸಮವಾಗಿ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ಈಗ ನಮ್ಮ ಬ್ಲೌಸ್ನ ಉದ್ದ 14 ಇಂಚಿದೆ. ಅದಕ್ಕೆ 1 ಇಂಚು ಸೇರಿಸಿದ್ರೆ 15 ಆಗುತ್ತೆ. 15 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಒಂದು ಸ್ಟ್ರೈಟಾಗಿ ಲೈನ್ ಡ್ರಾ ಮಾಡಿ ಶೋಲ್ಡರ್ 5.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಆರ್ಮೋಲ್ ಕೂಡ 5.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಚೆಸ್ಟ್ 8.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು 1.5 ಇಂಚ್ ಮಾರ್ಜಿನ್ಗೆ. ಈಗ ಶೋಲ್ಡರ್ ಇಲ್ಲಿ 5.5 ಇಟ್ಟಿದ್ದೀನಿ. ಇದನ್ನು ಇಲ್ಲಿ 5.5ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಆರ್ಮೋಲ್ ಮತ್ತು ಮಾರ್ಜಿನ್ ಲೈನ್ನ ಅಟ್ಯಾಚ್ ಮಾಡಿದ್ದೀನಿ. 1 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿಯಾಗಿ ಆರ್ಮೋಲ್ ರೌಂಡ್ ಮಾಡಬೇಕು. ಈಗ ವೆಸ್ಟ್ನ ರೌಂಡ್ 7 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈಗ 1 ಇಂಚ್ ಇಲ್ಲಿ ಡಾಟ್ಗೋಸ್ಕರ ಮಾರ್ಕ್ ಮಾಡಿದ್ದೀನಿ. ಮತ್ತು 1.5 ಇಂಚ್ ಮಾರ್ಜಿನ್ಗೆ ಮಾರ್ಕ್ ಮಾಡಿದ್ದೀನಿ. ಈ ರೀತಿಯಾಗಿ ಸ್ಟ್ರೈಟಾಗಿ ಒಂದು ಗೆರೆ ಎಳ್ಕೊತಾ ಇದ್ದೀನಿ. ಈಗ ನೆಕ್ ವಿಡ್ತ್ ಬಂದು 2.5 ಇಂಚ್ ಇದೆ, ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ ಡೀಪ್ ಬಂದು 10 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿಯಾಗಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕಿ ಮತ್ತು ಇದನ್ನು ಒಂದು ಬಾಕ್ಸ್ ರೀತಿ ತಯಾರು ಮಾಡ್ಕೋಬೇಕು. ಮತ್ತು ನಾನಿಲ್ಲಿ ರೌಂಡ್ ನೆಕ್ ಡಿಸೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ಡ್ರಾ ಮಾಡಿರೋ ಪ್ರಕಾರ ಕಟ್ ಮಾಡಬೇಕು. ಈ ರೀತಿಯಾಗಿ ಕಟ್ ಮಾಡಬೇಕು. ಮತ್ತು ನೆಕ್ ಸೈಡ್ ಕೂಡ ಈ ರೀತಿಯಾಗಿ ರೌಂಡ್ ನೆಕ್ ಡ್ರಾ ಮಾಡಿದ್ದೀನಲ್ಲ, ಹಾಗೆ ನಾನು ಕಟ್ ಮಾಡ್ತಾ ಇದ್ದೀನಿ. ಈಗ ಲೈನಿಂಗ್ ಪೀಸ್ ಕಟ್ಟಿಂಗ್ ಆಗಿದೆ. ಮತ್ತು ನಾವು ಇದನ್ನು ಮೇನ್ ಪೀಸ್ ಮೇಲೆ ಇಟ್ಟು ಸುತ್ತು 1/2 ಇಂಚಷ್ಟು ಮಾರ್ಜಿನ್ ಬಿಟ್ಟು ಕಟ್ ಮಾಡಬೇಕು. ನಾನಿಲ್ಲಿ ವೆಸ್ಟ್ ಸೈಡ್ ಮಾತ್ರ ಎರಡೂ ಲೆವೆಲಾಗಿ ಕಟ್ ಮಾಡಿದ್ದೀನಿ. ಯಾಕೆಂದರೆ ಇಲ್ಲಿ ನಾನು ಟರ್ನ್ ಮಾಡಿ ಸ್ಟಿಚ್ ಮಾಡ್ತೀನಿ, ಅದಕ್ಕೋಸ್ಕರ. ಈಗ 1/2 ಇಂಚಷ್ಟು ಮಾರ್ಜಿನ್ ಬಿಟ್ಟು ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಕನ್ನು ಪಿನ್ನಿಂದ ಸೆಕ್ಯೂರ್ ಮಾಡಿ ಈ ರೀತಿಯಾಗಿ ಸ್ಟಿಚ್ ಮಾಡಬೇಕು. 1 ಫುಟ್ ಮಾರ್ಜಿನ್ ಅಷ್ಟು ಬಿಟ್ಟು ಸ್ಟಿಚ್ ಮಾಡಬೇಕಾಗತ್ತೆ. ಹೀಗೆ ಕೈಯಿಂದ ರೌಂಡ್ ಮಾಡ್ತಾ ಸ್ಟಿಚ್ ಮಾಡಬೇಕು. ಮತ್ತು ಈಗ ಸೆಂಟರಲ್ಲಿರೋ ಕ್ಲಾತ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಈಗ ನೆಕ್ ಪೂರ್ತಿ ಈ ಥರ ಕಟ್ಸ್ ಮಾಡಬೇಕಾಗತ್ತೆ. ಈಗ ಇದನ್ನು ಟರ್ನ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಟರ್ನ್ ಮಾಡಿ ಉಗುರಿನಿಂದ ಈ ರೀತಿಯಾಗಿ ಪ್ರೆಸ್ ಮಾಡಿದ್ರೆ ಐರನ್ ಥರ ಬರುತ್ತೆ. ಈಗ ಕಾರ್ನರಲ್ಲಿ ಸ್ಟಿಚ್ ಮಾಡಬೇಕಾಗತ್ತೆ. ಈ ರೀತಿ ಸ್ಟಿಚ್ ಮಾಡಬೇಕು ಕಾರ್ನರಲ್ಲಿ. ಹೀಗೆ ನೆಕ್ ಸೈಡ್ ಕೂಡ ಇದೇ ರೀತಿ ಉಗುರಿಂದ ಗೀಚಿದ್ರೆ ಈ ರೀತಿಯಾಗಿ ಫೋಲ್ಡ್ ಆಗುತ್ತೆ. ಇದನ್ನು ಕೂಡ ಹೀಗೇ ಕಾರ್ನರಲ್ಲೇ ಸ್ಟಿಚ್ ಮಾಡಬೇಕು. ಹೀಗೆ ರೌಂಡ್ ತಿರುಗೋ ಕಡೆ ನೀಟಾಗಿ ರೌಂಡ್ ಶೇಪ್ ಆಗೇ ಸ್ಟಿಚ್ ಮಾಡಬೇಕು. ಎಳಿಬಾರ್ದು, ಎಳೆದ್ರೆ ನೀಟಾಗಿ ಬರೋದಿಲ್ಲ. ಈಗ ಹೊರಗಡೆ ಇರೋ ಲೈನಿಂಗ್ ಪೀಸ್ನ ಮೇನ್ ಪೀಸ್ ಜೊತೆ ಅಟ್ಯಾಚ್ ಮಾಡಬೇಕು. ಹೀಗೆ ಎರಡೂ ಕಡೆ ಕೂಡ ಸ್ಟಿಚ್ ಮಾಡಬೇಕಾಗತ್ತೆ. ಹೀಗೆ ಕೈಯಿಂದ ಫಿನಿಶಿಂಗ್ ಮಾಡ್ತಾ ಮಾಡ್ತಾ ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಎಕ್ಸ್ಟ್ರಾ ಇರೋ ಪೀಸ್ ಕಟ್ ಮಾಡಿ ತೆಗೆದ್ಮೇಲೆ ಈ ರೀತಿಯಾಗಿರುತ್ತೆ. ಈಗ ಸೆಂಟರ್ಗೆ ಫೋಲ್ಡ್ ಮಾಡಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದನ್ನು ಈ ರೀತಿ ಫೋಲ್ಡ್ ಮಾಡಿ 1/2 ಇಂಚ್ ಡಾಟ್ ಹಿಡಿತಿದ್ದೀನಿ. ಈ ರೀತಿ ಎರಡೂ ಕಡೆ ಕೂಡ ಇದೇ ರೀತಿ ಡಾಟ್ ಹಿಡಿತಾ ಇದ್ದೀನಿ. ಈಗ ಈ ರೀತಿ ರೆಡಿಯಾಗಿದೆ. ಇಲ್ಲಿ ನಾನು 4.5 ಇಂಚ್ ಉದ್ದ 4.5 ಇಂಚ್ ಅಗಲದ ಪೀಸ್ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ನಮ್ಮ ಪ್ಯಾಟರ್ನ್ ರೆಡಿ ಆಗುತ್ತೆ.
ಮತ್ತು ನಾನು ಈ ಎಲ್ಲ ಪೀಸನ್ನು ಕೂಡ ಇದೇ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡಿ ಈ ರೀತಿ ಕಾರ್ನರಲ್ಲಿ ಕಟ್ ಮಾಡಬೇಕಾಗತ್ತೆ. ಹೀಗೆ ಕಟ್ ಮಾಡಿ ಎಕ್ಸ್ಟ್ರಾ ಇರೋ ಪೀಸ್ ತೆಗೆದು ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ನಾನಿಲ್ಲೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಹೀಗೆ ರೆಡಿ ಮಾಡಿ ನಾನಿದನ್ನು ನೆಕ್ ಸೈಡ್ಗೆ 1/2 ಇಂಚ್ ಮಾರ್ಜಿನ್ ಬಿಟ್ಟು, ಇದು ಯಾಕೆ ಅಂದರೆ ಸ್ಟಿಚಿಂಗ್ ಹೋಗುತ್ತೆ, ಸ್ವಲ್ಪ ಗ್ಯಾಪ್ ಕೊಟ್ಟು ಸ್ಟಿಚ್ ಮಾಡಬೇಕು. ಈ ರೀತಿಯಾಗಿ ಸೆಂಟರ್ಗೆ ಸ್ಟಿಚ್ ಮಾಡಬೇಕು. ಹೀಗೆ ಫೋಲ್ಡ್ ಮಾಡ್ತಾ ಮಾಡ್ತಾ ಸ್ಟಿಚ್ ಮಾಡಬೇಕು. ಇಲ್ಲಿ ನೋಡಿ ಈ ರೀತಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಹೀಗೆ ಫೋಲ್ಡ್ ಮಾಡಿ ಮತ್ತೆ ಇಲ್ಲಿ ಸ್ಟಿಚ್ ಮಾಡಬೇಕು. ಹೀಗೆ ಪೂರ್ತಿ ನೆಕ್ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಇರೋ ಪೀಸೆಲ್ಲ ಕಟ್ ಮಾಡಿ ತೆಗಿಬೇಕು. ಹೀಗೆ ಸ್ಟಿಚ್ ಮಾಡಬೇಕು. ಮತ್ತು ಫ್ರೆಂಡ್ಸ್, ಇದಕ್ಕೆ ನೀವು ಬೇಕಾದರೆ ಪೇಪರ್ ಕ್ಯಾನ್ವಾಸ್ ಕೂಡ ಹಾಕ್ಕೊಬೋದು. ನಾನು ಇದಕ್ಕೆ ವಿತೌಟ್ ಪೇಪರ್ ಕ್ಯಾನ್ವಾಸ್ ಸ್ಟಿಚ್ ಮಾಡಿದ್ದೀನಿ. ಇದೇ ರೀತಿ ಒಂದ್ರ ಪಕ್ಕ ಒಂದಿಟ್ಟು ಈ ರೀತಿಯಾಗಿ ಸ್ಟಿಚ್ ಮಾಡಬೇಕು. ನಾ ಇಲ್ಲಿ ಪೂರ್ತಿ ನೆಕ್ ಕೂಡ ಇದೇ ರೀತಿ ತಯಾರು ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಒಂದು ಸಣ್ಣದಾದ ಲೇಸ್ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ಒಂದು ಸಣ್ಣದಾಗಿರೋ ಲೇಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಪೂರ್ತಿ ನೆಕ್ ಕೂಡ ಇದೇ ರೀತಿ ಅಟ್ಯಾಚ್ ಮಾಡಬೇಕು. ಫ್ರೆಂಡ್ಸ್, ಏನಾರ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ಇಲ್ಲಿ ನಾನು ರೆಡ್ ಕಲರ್ ಮತ್ತು ಯೆಲ್ಲೋ ಕಲರು 2 ಕಲರ್ ಪೀಸ್ನ ತೊಗೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ವಲ್ಪ ರೌಂಡ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿ ಹೀಗೆ ಫೋಲ್ಡ್ ಮಾಡಿ ಮತ್ತೆ ಇದನ್ನು ಸೂಜಿಯಿಂದ ಸ್ಟಿಚ್ ಮಾಡಬೇಕು. ಈ ರೀತಿ ಕೈಯಲ್ಲೇ ಸ್ಟಿಚ್ ಮಾಡಿ ಹೀಗೆ ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡಿ ಆ ರೌಂಡ್ ಶೇಪ್ ಬರುತ್ತೆ, ಇದಕ್ಕೆ ಸ್ಟಿಚ್ ಮಾಡಿದ್ರೆ ನಮ್ಮ ಫ್ಲವರ್ ಇಲ್ಲಿ ರೆಡಿ ಆಗುತ್ತೆ. ನಾನಿಲ್ಲಿ ಕಾಂಟ್ರಾಸ್ಟ್ 2 ಕಲರ್ ಕೂಡ ತೊಗೊಂಡಿದ್ದೀನಿ. ಹೀಗೆ ಸ್ಟಿಚ್ ಮಾಡಬೇಕು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಫ್ಲವರ್ ಡಿಸೈನು. ಹೀಗೆ ಸ್ಟಿಚ್ ಮಾಡಿ ಮತ್ತೆ ಇದನ್ನು ಟೈಟಾಗಿ ದಾರ ಎಳ್ದು ಕಟ್ಟಿದ್ರೆ ಈ ರೀತಿಯಾಗಿ ಒಂದು ಫ್ಲವರ್ ರೆಡಿ ಆಗುತ್ತೆ. ಹೀಗೆ ನಾಟ್ ಹಾಕಬೇಕು. ಕೊನೆಯಲ್ಲಿ ಇದು ಓಪನ್ ಆಗದೇ ಇರೋ ಹಾಗೆ ನಾಟ್ ಹಾಕಿ ನೀಟಾಗಿ ಕಟ್ ಮಾಡಬೇಕು. ನೋಡಿ ಈ ರೀತಿಯಾಗಿ ಫ್ಲವರ್ ರೆಡಿಯಾಗಿದೆ. ಇಲ್ಲಿ 4.25 ಇಂಚು ಅಗಲ 9 ಇಂಚಷ್ಟು ಉದ್ದದ ಪೀಸ್ ತೊಗೊಂಡು ಡಬಲ್ ಫೋಲ್ಡಿಂಗಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಹೀಗೆ ಇದು ನಾವು ಬೋ ರೆಡಿ ಮಾಡೋಕ್ಕೋಸ್ಕರ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡಬೇಕು. ಕ್ರಾಸಾಗಿ ಸ್ಟಿಚ್ ಮಾಡಿ ಮತ್ತು ಸ್ಟ್ರೈಟಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ಎರಡು ಇದೇ ರೀತಿ ತಯಾರು ಮಾಡಿಕೊಂಡು ಎಕ್ಸ್ಟ್ರಾ ಏನು ಪೀಸ್ ಬರುತ್ತೆ ಅದನ್ನು ಕಟ್ ಮಾಡಿ ತೆಗಿಬೇಕು. ಮತ್ತು ಇದನ್ನು ನಾವು ಟರ್ನ್ ಮಾಡಬೇಕಾಗತ್ತೆ. ಹೀಗೆ ಟರ್ನ್ ಮಾಡಿ ಪಾಯಿಂಟ್ ಬರೋ ಹಾಗೆ ನೀಟಾಗಿ ಟರ್ನ್ ಮಾಡ್ಕೋಬೇಕು. ನಾನಿಲ್ಲಿ ಪೆನ್ಸಿಲಿಂದ ಶಾರ್ಪ್ ಬರೋ ಹಾಗೆ ನೀಟಾಗಿ ಪಾಯಿಂಟ್ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ. ಎರಡೂ ಕಡೆದು ಕೂಡ ಇದೇ ರೀತಿ ರೆಡಿ ಮಾಡ್ಕೋಬೇಕು. ಮತ್ತು ಇಲ್ಲಿ ಬೋನ ನಾವು ಅಪ್ ಆ್ಯಂಡ್ ಡೌನ್ ಆಗಿ ಇಟ್ಟು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಹೀಗೆ ಸ್ಟಿಚ್ ಮಾಡಿಕೊಂಡು ಮತ್ತೆ ನಾವು ಇಲ್ಲಿ ಬ್ಲೌಸ್ನ ಸೆಂಟರ್ಗೆ ಇದನ್ನು ಅಟ್ಯಾಚ್ ಮಾಡಬೇಕು. ಈಗ ರೆಡಿ ಮಾಡ್ಕೊಂಡಿರೋ ಫ್ಲವರ್ನ ಈ ಬೋ ಸೆಂಟರಲ್ಲಿಟ್ಟು ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೋಬೇಕು. ಮತ್ತು ನಾನಿಲ್ಲಿ ಕ್ರಿಸ್ಟಲ್ ಬೀಡ್ಸ್ ತೊಗೊಂಡಿದ್ದೀನಿ. ಇದನ್ನು ಸೆಂಟರ್ಗೆ ಈ ರೀತಿಯಾಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಹೀಗೆ ಗೋಲ್ಡ್ ಕಲರ್ ಬೀಡ್ಸ್ ಕೂಡ ಅಟ್ಯಾಚ್ ಮಾಡ್ಬೋದು. ನಾನಿಲ್ಲಿ ಈ ಕಲರ್ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಕ್ರಿಸ್ಟಲ್ ಬೀಡ್ಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಪೂರ್ತಿ ನೆಕ್ ಕೂಡ ಇದೇ ರೀತಿ ಅಟ್ಯಾಚ್ ಮಾಡಬೇಕು ಬೀಡ್ಸ್ನ. ಹೀಗೆ ಅಟ್ಯಾಚ್ ಮಾಡಿದ್ದೀನಿ ನಾನು.
ಪೂರ್ತಿ ನೆಕ್ ಕೂಡ ಇದೇ ರೀತಿ ಅಟ್ಯಾಚ್ ಮಾಡಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಪೂರ್ತಿ ಆದಮೇಲೆ ಡಿಸೈನು ಈ ರೀತಿಯಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈಗ ನಾನು ಗ್ಲೂ ತಗೊಂಡು ಸ್ಟೋನ್ ವರ್ಕ್ ತಗೊಂಡು ಈ ರೀತಿಯಾಗಿ ಗ್ಲೂಯಿಂದ ಇದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ದಿನದ ಡಿಸೈನ್ ಈ ರೀತಿಯಾಗಿ ತಯಾರಾಗಿದೆ ಫ್ರೆಂಡ್ಸ್. ಈ ನೆಕ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಲೈಕ್ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದ.